Hello dear students, welcome back to Royson Creations YouTube class. In this class, let us analyze SSLC Mathematics Annual Examination March 2025-26 60 plus marks scoring package. So those who are watching first time, please subscribe and share with your friends. ಸೊ ಈ ಒಂದು ವಿಡಿಯೋದಲ್ಲಿ 60+ ಮಾರ್ಕ್ಸಿಗೆ ಯಾವೆಲ್ಲ ಕ್ವಶನ್ಸ್ ಬರ್ತದೆ ಸೊ ಅದನ್ನು ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತಾ ಇದ್ದೀನಿ ಮಕ್ಕಳ. ಸೊ ಫ್ರಮ್ ಈಚ್ ಚಾಪ್ಟರ್ ಯು ಆರ್ ಗೋಯಿಂಗ್ ಟು ಗೆಟ್ ದ ಪ್ರಾಬ್ಲಮ್ಸ್. ಸೊ ಯಾವೆಲ್ಲ 1 ಮಾರ್ಕ್ಸಿಗೆ ಬರ್ತದೆ, 2 ಮಾರ್ಕ್ಸಿಗೆ ಆ್ಯಂಡ್ 3 ಮಾರ್ಕ್ಸಿಗೆ. ಆಲ್ರೆಡಿ ಯು ನೋ ದ ಬ್ಲೂ ಪ್ರಿಂಟ್. ಸೊ ಅಲಾಂಗ್ ವಿತ್ ದ ಬ್ಲೂ ಪ್ರಿಂಟ್ ಐ ಆಮ್ ಗೋಯಿಂಗ್ ಟು ಗಿವ್ ದಿಸ್ ಕ್ವಶನ್ಸ್. ಸೊ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಕ್ವಶನ್ಸ್ ಮಾರ್ಕ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಚಾಪ್ಟರ್ 1 ರಿಯಲ್ ನಂಬರ್ಸ್. ಸೊ ಇದರಲ್ಲಿ ನಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬರ್ತದೆ ಮಕ್ಕಳ. ಸೊ ವಿಲ್ ಗೆಟ್ ಇಫ್ ಎ ಆ್ಯಂಡ್ ಬಿ ಆರ್ ಎನಿ ಟು ಪಾಸಿಟಿವ್ ಇಂಟೀಜರ್ಸ್ ದೆನ್ ಎಚ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್ ಈಸ್ ಈಕ್ವಲ್ ಟು ಅಂತ ಕೇಳಿದ್ದಾರೆ. ಸೊ ಆಬ್ವಿಯಸ್ಲಿ ಇಟ್ ಈಸ್ ವೆರಿ ಈಸಿ, ದಟ್ ಈಸ್ ಎ ಇಂಟು ಬಿ ಈಸ್ ದ ಆನ್ಸರ್. ನೆಕ್ಸ್ಟ್ ಎಚ್ ಸಿ ಎಫ್ ಆಫ್ 2 and 3 is 1. Next 180, if 180 is equals to 2 to the power of x into 3 to the power of 3 square into 5, then the value of x. ಸೊ ಇದನ್ನು ಮಲ್ಟಿಪ್ಲೈ ಮಾಡಿ ದ ರಿಮೈನಿಂಗ್ ವ್ಯಾಲ್ಯೂ ಎಕ್ಸಲ್ಲಿ ಬರ್ತದೆ. ನೆಕ್ಸ್ಟ್ ರೂಟ್ 3 ಈಸ್ ಎನ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಆಬ್ವಿಯಸ್ಲಿ ಇಟ್ ಈಸ್ ಎನ್ ಇರ್ರ್ಯಾಷನಲ್ ನಂಬರ್. ಪೈ ಈಸ್ ಎನ್ ಇರ್ರ್ಯಾಷನಲ್ ನಂಬರ್. ಸೊ ಈ ರೀತಿ ಕ್ವಶನ್ಸ್ ನಿಮಗೆ ಎಲ್ಲ ಮಲ್ಟಿಪಲ್ ಚಾಯ್ಸಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಒನ್ ವರ್ಡ್ ಆನ್ಸರ್ಸಲ್ಲೂ ಕೇಳ್ತಾರೆ. ರೈಟ್ 98 ಆ್ಯಸ್ ಎ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್. ಸೊ ಪ್ರೈಮ್ ಫ್ಯಾಕ್ಟರ್ಸ್ ಬರಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ ಇದನ್ನು ಪ್ರೈಮ್ ನಂಬರ್ಸಿಂದಲೇ ನೀವು ಡಿವೈಡ್ ಮಾಡ್ತಾ ಹೋಗಿ. ಸೊ ಈ ಸ್ಟಾರ್ಟ್ ಫ್ರಮ್ 3, 2 ಯು ಯೂಸ್ ದೀಸ್ ಟೈಪ್ಸ್ ಆಫ್ ನಂಬರ್. ಸೊ ಆಗ ನೀವು ಏನು ಮಾಡ್ಬೋದು, ಪ್ರೈಮ್ ಫ್ಯಾಕ್ಟರ್ ಪ್ರಾಡಕ್ಟ್ಸ್ ಆಫ್ 2 to the power ಸಮ್ ಆ್ಯಂಡ್ 3 to the power ಸಮಥಿಂಗ್. ಸೊ ಅದು ನೀವು ಮಾಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ ಮಕ್ಕಳ. ನೆಕ್ಸ್ಟ್ ಎಕ್ಸ್ಪ್ರೆಸ್ ಆ್ಯಸ್ ಎ ಪ್ರಾಡಕ್ಟ್ ಆಫ್ ಇಟ್ಸ್ ಪ್ರೈಮ್ ಫ್ಯಾಕ್ಟರ್. ನೆಕ್ಸ್ಟ್ ಸ್ಟೇಟ್ ದ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್. If the HCF of the number 24 and 36 is 12, then find their LCM. So HCF 12 ಆಗಿದೆ ಅಂದರೆ ಈಸಿಲಿ ಯು ಕ್ಯಾನ್ ಯೂಸ್ ದ ಫಾರ್ಮುಲಾ HCF ಇಂಟು LCM ಇಸ್ ಈಕ್ವಲ್ಸ್ ಟು A ಇಂಟು B. ಸೊ ಈ ಫಾರ್ಮುಲಾವನ್ನು ಯೂಸ್ ಮಾಡಿದ್ರೆ ನಮಗೆ ಎಲ್ ಸಿ ಎಮ್ ಗೊತ್ತಾಗ್ತದೆ. ನೆಕ್ಸ್ಟ್ 200 ಇಸ್ ಈಕ್ವಲ್ ಟು 2 to the power of m ಇಂಟು 5 to the power of n. ಫೈಂಡ್ ದ ವ್ಯಾಲ್ಯೂ ಆಫ್ m ಇಂಟು n. ಸೊ ಹಾಗಾಗಿ ನೀವೇನು ಮಾಡ್ತೀರಾ, 200ಅನ್ನು ಜಸ್ಟ್ ಇದು ಫ್ಯಾಕ್ಟ್ರೈಸ್ ಮಾಡ್ಕೊಂಡು ಹೋಗಿ ಮಕ್ಕಳ. 5 4s ಅಗೈನ್ 5 8s ಅಗೈನ್ 2 4s 2 2s. ಸೊ ಅಲ್ಲಿಗೆ 5 ಸ್ಕ್ವೇರ್ ಆಗುತ್ತೆ, 2 to the power of 3 ಆಗ್ತದೆ. ಸೊ ಹಾಗಾಗಿ ಈ ರೀತಿ ನೀವು ಸಾಲ್ವ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಆ ಲೆಸನಲ್ಲಿ ನಿಮಗೆ ವೆರಿ ಇಂಪಾರ್ಟೆಂಟ್ 2 ಮಾರ್ಕ್ಸಿಗೆ ಕೇಳುವಂಥದ್ದು, ಪ್ರೂವ್ ದ್ಯಾಟ್ ರೂಟ್ 2 ಈಸ್ ಎನ್ ಇರ್ರ್ಯಾಷನಲ್ ನಂಬರ್, ರೂಟ್ 5 ಈಸ್ ಎನ್ ಇರ್ರ್ಯಾಷನಲ್ ನಂಬರ್, 5 ಮೈನಸ್ ರೂಟ್ 3 ಈಸ್ ಎನ್ ಇರ್ರ್ಯಾಷನಲ್ ನಂಬರ್, 3 ಪ್ಲಸ್ ರೂಟ್ 2. ಸೊ ಹಾಗಾಗಿ ಈ ರೀತಿ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಮಕ್ಕಳ. ನಿಮಗೆ 100% ಬಂದೇ ಬರುತ್ತೆ ಎಕ್ಸಾಮ್ಗೆ. ನಿಮ್ಗೆ ಆಲ್ರೆಡಿ ಒಂದು ಐಡಿಯಾ ಸಿಕ್ಕಿದೆ. ಸೊ ಇದರ ಪಿ ಡಿ ಎಫನ್ನು ನಾನು ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೀನಿ ಮಕ್ಕಳ. ಸೊ ಪಿ ಡಿ ಎಫ್ ಡೌನ್ಲೋಡ್ ಮಾಡ್ಕೊಳ್ಳಿ, ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ನೆಕ್ಸ್ಟ್ ಪಾಲಿನಾಮಿಯಲ್ಸಿಗೆ ಬಂದರೆ, ಸೊ ಯು ಶುಡ್ ನೋ ದ್ಯಾಟ್ ಲೀನಿಯರ್ ಪಾಲಿನಾಮಿಯಲ್ ಮೀನ್ಸ್ ಇಟ್ ಹ್ಯಾವ್ ಓನ್ಲಿ 1 ಡಿಗ್ರಿ. ದಟ್ ಮೀನ್ಸ್ ಎ ಎಕ್ಸ್ ಪ್ಲಸ್ ಬಿ. ಜನರಲ್ ಫಾರ್ಮುಲಾ ಸ್ಟ್ಯಾಂಡರ್ಡ್ ಫಾರ್ಮನ್ನು ನೋಡ್ಕೊಂಡಿರಿ. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಗೆ ಬಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಸೊ ಅಲ್ಲಿ ಡಿಗ್ರಿ 2 ಇರುತ್ತೆ. ನೆಕ್ಸ್ಟ್ ಕ್ಯೂಬಿಕ್ ಪಾಲಿನಾಮಿಯಲ್ ಅಂದರೆ ಆಬ್ವಿಯಸ್ಲಿ 3 ಇಸ್ ದ ಡಿಗ್ರಿ. ಸೊ ಎ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಟಿ. ನೆಕ್ಸ್ಟ್ ಸಮ್ ಆಫ್ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್ ನೋಡ್ಕೊಳ್ಳಿ. ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ನೆಕ್ಸ್ಟ್ ಪ್ರಾಡಕ್ಟ್ಸ್ ಆಫ್ 0 ಇಸ್ ಈಕ್ವಲ್ ಟು ಸಿ ಬೈ ಎ. ನೆಕ್ಸ್ಟ್ ಕ್ಯೂಬಿಕಲ್ ಪಾಲಿನಾಮಿಯಲ್ದು ನೋಡ್ಕೊಂಡಿರಿ. ಯಾಕೆಂತ ಹೇಳಿದ್ರೆ ಸಮ್ಟೈಮ್ಸ್ ನಮಗೆ ಫಾರ್ಮುಲಾವನ್ನು ಬರೀಲಿಕ್ಕೆ ಇದನ್ನು ನಮಗೆ ಪಾಲಿನಾಮಿಯಲ್ಸನ್ನು ಬರೀಲಿಕ್ಕೆ ಕೊಟ್ಟಿರ್ತಾರೆ. ನೆಕ್ಸ್ಟ್ ಅದರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಹೆಚ್ಚಾಗಿ ನಮಗೆ ಆ ಲೆಸನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬರುವಂಥದ್ದು. ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2 ಇಂಟು 3 ಪ್ಲಸ್ 3x ಮೈನಸ್ 11 ಪ್ಲಸ್ 6. ಸೊ ಇದರಲ್ಲಿ ನಮಗೆ ಡಿಗ್ರಿಯನ್ನು ಕೇಳಿದರೆ 2x ಕ್ಯೂಬ್. ಸೊ ಹಾಗಾಗಿ 3 ಆಗಿರುತ್ತೆ. ನೆಕ್ಸ್ಟ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಝೀರೋಸ್ ಆಫ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆಬ್ವಿಯಸ್ಲಿ 2. ನೆಕ್ಸ್ಟ್ ದ ಡಿಗ್ರಿ ಆಫ್ ಲೀನಿಯರ್ ಪಾಲಿನಾಮಿಯಲ್ ಇಸ್ 1. ದ ಡಿಗ್ರಿ ಆಫ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಇಸ್ 2. ಸೊ ಹಾಗಾಗಿ ಇದು ಈ ರೀತಿ ಕ್ವಶನ್ಸ್ ನಿಮಗೆ ಕೇಳ್ತಾರೆ. ಆ್ಯಂಡ್ ಸಮ್ಟೈಮ್ಸ್ ದೇ ವಿಲ್ ಗಿವ್ ದ ಗ್ರಾಫ್, ದೆನ್ ಇನ್ ದ ಫಿಗರ್ ದ ನಂಬರ್ ಆಫ್ ಝೀರೋಸ್ ಅಂತ ಕೇಳ್ತಾರೆ 1 2 3. ಸೊ ಆನ್ಸರ್ ಇಸ್ 3. ಹಾಗಾಗಿ ಈ ರೀತಿ ಕ್ವಶನ್ಸ್ ನೋಡ್ಕೊಳ್ಳಿ. ಸೊ ಕಂಪ್ಲೀಟ್ ನಿಮಗೆ ಇದೆಲ್ಲ ಕ್ವಶನ್ಸ್ ನೋಡಿ ಕಾಣಿಸ್ತಾ ಇದೆಯಲ್ಲ, ಈ ರೀತಿ ಎಲ್ಲ ಕ್ವಶನ್ಸ್ ಎಲ್ಲ ಟೈಪ್ಸ್ ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಎಕ್ಸಾಮ್ಗೆ ಬಹಳ ಯೂಸ್ಫುಲ್ ಆಗ್ತದೆ ಮಕ್ಕಳ. 2 ಮಾರ್ಕ್ಸಲ್ಲೂ ಕೇಳ್ತಾರೆ. ಫೈಂಡ್ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4x ಸ್ಕ್ವೇರ್ ಮೈನಸ್ 4x minus 3.
Next, if alpha and beta are the two zeros of the polynomial, p of x is equal to x square minus 4x plus 2, find the value of x alpha square plus beta square. ಸೊ ಈ ರೀತಿ ಕ್ವಶನ್ಸ್ ನೋಡ್ಕೊಳ್ಳಿ. 3 ಮಾರ್ಕ್ಸಿಗೆ ಏನು ಕೇಳ್ತಾರೆ ಅಂದರೆ ಫೈಂಡ್ ದ ಝೀರೋಸ್ ಆಫ್ ದ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 2x minus 8 and verify the relationship between zeros and coefficients. Next, write the quadratic polynomial whose sum and products of the zeros are minus 3 and 2 respectively and find the zeros of this polynomial. ಸೊ ಇನ್ ಸಮ್ ಕೇಸಸ್ ಏನು ಮಾಡ್ತಾರೆ ಅಂದರೆ ಇದನ್ನು ಝೀರೋಸನ್ನು ಕೊಟ್ಟಿರ್ತಾರೆ, ಪ್ರಾಡಕ್ಟ್ಸ್ ಆಫ್ ಝೀರೋಸ್ ಆ್ಯಂಡ್ ಇದನ್ನು ಸಮ್ಮನ್ನು ಕೊಟ್ಟಿರ್ತಾರೆ. ಅದನ್ನು ತೆಗೆದುಕೊಂಡು ನಾವೇನು ಮಾಡಬೇಕು, ಪಾಲಿನಾಮಿಯಲ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್ನ ಬರೀಬೇಕಾಗ್ತದೆ. ನೆಕ್ಸ್ಟ್ ಅದಕ್ಕೂ ಸಹ ಝೀರೋಸನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ, ಝೀರೋ ಆಫ್ ದ ಪಾಲಿನಾಮಿಯಲ್ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಆ ರೀತಿ ಕ್ವಶನ್ಸ್ಗಳನ್ನು ನಮಗೆ ಎಕ್ಸಾಮಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಬಂದರೆ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್. ನೆಕ್ಸ್ಟ್ ಚಾಪ್ಟರ್ 4 ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್. ಸೊ ಈ ಚಾಪ್ಟರಿಂದ ಮಕ್ಕಳು ನಮಗೆ 8 ಮಾರ್ಕ್ಸಿಗೆ ಬರ್ತದೆ. ಸೊ 1 ಈಸ್ ಗ್ರಾಫ್ 4 ಮಾರ್ಕ್ಸಿಗೆ ಬರುತ್ತೆ ಆ್ಯಂಡ್ 1 ಮೋರ್ ಇಸ್ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಲಿಕ್ಕೆ ನಮಗೆ ಎಲಿಮಿನೇಷನ್ ಮೆಥಡಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಕಂಪೇರ್ ದ ರೇಷಿಯೋಸ್, ಇದನ್ನು ಮಾತ್ರ ಕಂಪಲ್ಸರಿ ನೋಡ್ಕೊಳ್ಳಿ. ಯಾಕೆಂತ ಹೇಳಿದರೆ ಈಗ ಗ್ರಾಫಿಕಲ್ ರೆಪ್ರೆಸೆಂಟೇಷನನ್ನು ಕೇಳ್ಬೋದು ಅಥವಾ ಅಲ್ಲಿ ಎಷ್ಟು ಸೊಲ್ಯೂಷನ್ಸ್ ಇದೆ ಅಂತ ಕೇಳ್ಬೋದು. ಸೊ ಹಾಗಾಗಿ ಇದನ್ನು ಮಿಸ್ ಮಾಡದೆ ನೋಡ್ಕೊಳ್ಳಿ. ಕಂಪಲ್ಸರಿ 1 ಮಾರ್ಕ್ಸಲ್ಲಿ ಇರುತ್ತೆ ಮತ್ತು ಮಲ್ಟಿಪಲ್ ಚಾಯ್ಸಲ್ಲೂ ಇರುತ್ತೆ. ಸೊ ಇದ್ರ ಮೇಲೇ ಇರ್ತದೆ ಮಕ್ಕಳ. ಹಾಗಾಗಿ ಈಗ ಪ್ಯಾರಲಲ್ ಲೈನ್ಸ್ ಅಂದರೆ ದೆರ್ ಇಸ್ ನೋ ಸೊಲ್ಯೂಷನ್, ದೇ ಆರ್ ಇನ್ಕನ್ಸಿಸ್ಟೆಂಟ್. ನೆಕ್ಸ್ಟ್ ಕೋಇನ್ಸಿಡೆಂಟ್ ಲೈನ್ ಬಂದರೆ ಮಕ್ಕಳ ಅದು ಕನ್ಸಿಸ್ಟೆಂಟ್ ಆಗಿರ್ತದೆ, ಇನ್ಫಿನೈಟ್ ಸೊಲ್ಯೂಷನ್ಸ್ ಇರ್ತದೆ. ನೆಕ್ಸ್ಟ್ ಇಂಟರ್ಸೆಕ್ಟಿಂಗ್ ಲೈನಿಗೆ ಬಂದರೆ ಓನ್ಲಿ 1 ಸೊಲ್ಯೂಷನ್, ದಟ್ ಈಸ್ ಯುನಿಕ್ ಸೊಲ್ಯೂಷನ್, ಕನ್ಸಿಸ್ಟೆಂಟ್ ಇರ್ತದೆ. ಹಾಗಾಗಿ ಇವುಗಳನ್ನು ನೀವು ಕಂಪಲ್ಸರಿ ನೋಡ್ಕೊಬೇಕಾಗ್ತದೆ. ಅದ್ರ ಮೇಲೇ ನಿಮಗೆ ಕ್ವಶನ್ಸ್ ಕಾಣಿಸ್ತಾ ಇದೆಯಲ್ಲ, ಅವೆಲ್ಲ ಆ ಒಂದು ಬೇಸ್ ಮೇಲೇ ನಿಮಗೆ ಕ್ವಶನ್ಸ್ ಬರೋವಂಥದ್ದು. ಸೊ ಹಾಗಾಗಿ ಅದನ್ನು ನೋಡ್ಕೊಳ್ಳಿ ಮಕ್ಕಳ, ಅದಷ್ಟು ವೆರಿ ಇಂಪಾರ್ಟೆಂಟ್. ಸೊ ಇವೆಲ್ಲ 1 ವರ್ಡ್ ಆನ್ಸರ್ಸ್ ಕ್ವಶನ್ಸ್, ಇನ್ಕ್ಲೂಡಿಂಗ್ ಇನ್ 1 ಮಾರ್ಕ್ಸಲ್ಲೂ ಕೇಳ್ತಾರೆ. ಸೊ ಹೌ ಮೆನಿ ಸೊಲ್ಯೂಷನ್ಸ್ ಡಸ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯೇಬಲ್ ಇಫ್ ಆರ್ ಇನ್ಕನ್ಸಿಸ್ಟೆಂಟ್ ಅಂತ ಕೇಳ್ತಾರೆ. ಆಗ ನಿಮಗೆ ಗೊತ್ತಾಗುತ್ತೆ ದೆರ್ ಈಸ್ ನೋ ಸೊಲ್ಯೂಷನ್. ಯಾಕೆಂದರೆ ಪ್ಯಾರಲಲ್ ಲೈನ್ಸ್ ಮಾತ್ರ ಇನ್ಕನ್ಸಿಸ್ಟೆಂಟ್ ಆಗಿರ್ತಾವಂತವೆ. ನೋಡಿ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ಅದರಲ್ಲಿ ಯಾವುದೂ ಸೊಲ್ಯೂಷನ್ಸು ಇರಲ್ಲ. ಹಾಗಾಗಿ ಆ ಟೇಬಲನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸ್ಕೊಳ್ಳಿ. ನೆಕ್ಸ್ಟ್ ಹೆಚ್ಚಾಗಿ ನಿಮಗೆ ಕೇಳೋವಂಥದ್ದು ಸಬ್ಸ್ಟಿಟ್ಯೂಷನ್ ಮೆಥಡ್ಗಿಂತ ಎಲಿಮಿನೇಷನ್ ಮೆಥಡೇ ಕೇಳೋವಂಥದ್ದು ಹೆಚ್ಚಾಗಿ. ಹಾಗಾಗಿ ಎಲಿಮಿನೇಷನ್ ಮೆಥಡನ್ನು 2 ಮಾರ್ಕ್ಸಿಗೆ ಪ್ರಾಕ್ಟೀಸ್ ಮಾಡ್ತಾ ಹೋಗಲಿ. ಅಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಅದರಲ್ಲಿ ಯಾವುದಾದ್ರೂ ಒಂದಿರುತ್ತೆ. ನೆಕ್ಸ್ಟ್ ಗ್ರಾಫಿಗೆ ಬಂದರೆ ಸಾಲ್ವ್ ದ ಗಿವನ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಬೈ ಗ್ರಾಫಿಕಲ್ ಮೆಥಡ್. ಸೊ ಇದನ್ನು ಈಕ್ವೇಷನ್ಸ್ ಕೊಟ್ಟಿರ್ತಾರೆ, ಟೇಬಲ್ಸನ್ನು ಹಾಕಿ ಗ್ರಾಫನ್ನು ಹಾಕಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಚಾಪ್ಟರ್ 4 ಕ್ವಾಡ್ರಾಟಿಕ್ ಈಕ್ವೇಷನ್ಸ್. ಸೊ ಈ ಲೆಸನ್ಗೆ ಬಂದರೆ ನಿಮಗೆ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಗೊತ್ತಿರಲಿ. ನೆಕ್ಸ್ಟ್ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ಸ್. ಸೊ ಡಿಸ್ಕ್ರಿಮಿನೆಂಟನ್ನು ಕೇಳ್ಬೋದು ಅಥವಾ ಫ್ಯಾಕ್ಟ್ರೈಸೇಷನ್ನ ಕೇಳ್ಬೋದು. ಹಾಗಾಗಿ ಅದಷ್ಟನ್ನು ನೋಡ್ಕೊಳ್ಳಿ. 1 ಮಾರ್ಕ್ಸಿಗೆ ಬಂದರೆ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನನ್ನು ಕೇಳ್ತಾರೆ. ಆಮೇಲೆ ನಿಮಗೆ ಹೆಚ್ಚಾಗಿ ಕೇಳುವಂಥದ್ರು ಆ ಒಂದು ಲೆಸನ್ನಲ್ಲಿ ಒಂದಷ್ಟು ಈಕ್ವೇಷನ್ಸ್ನ ಕೊಟ್ಬಿಟ್ಟು ವಿಚ್ ಒನ್ ಅಮಾಂಗ್ ದ 4 ಆಪ್ಷನ್ಸ್ ವಿಚ್ ಈಸ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಕೇಳ್ತಾರೆ. ಅಥವಾ ಒಂದು ಈಕ್ವೇಷನನ್ನು ಕೊಟ್ಬಿಟ್ಟು ಅದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೀಲಿಕ್ಕೆ ಕೇಳ್ತಾರೆ ಅಥವಾ ಡಿಗ್ರೀಸನ್ನು ಕೇಳ್ತಾರೆ. ಸೊ ಹಾಗಾಗಿ ಇದನ್ನು ಕ್ವಶನ್ ಆನ್ಸರ್ಸ್ಗಳನ್ನ ನೋಡ್ಕೊಳ್ಳಿ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಈ ಒಂದು ಇದರಲ್ಲಿ. 2 ಮಾರ್ಕ್ಸಿಗೆ ಬಂದರೆ ಫೈಂಡ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಅದನ್ನು ಕೇಳ್ತಾರೆ. ಆ ಒಂದು ಕಾನ್ಸೆಪ್ಟನ್ನು ನೋಡ್ಕೊಳ್ಳಿ. ಫ್ಯಾಕ್ಟ್ರೈಸೇಷನ್ ಮೆಥಡಲ್ಲೂ ಸಹ ಕೇಳ್ತಾರೆ ಆ ಪಾಠದಿಂದ, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ಗೆ ಬಂದರೆ ಅಷ್ಟು ಫಾರ್ಮುಲಾಸನ್ನು ನೆನ್ಕೊಳ್ಳಿ. SN ಕ್ಯಾಲ್ಕುಲೇಷನ್ ಮಾಡೋದು, AN ಕ್ಯಾಲ್ಕುಲೇಟ್ ಮಾಡೋದು ಅದಷ್ಟು ನೋಡ್ಕೊಳ್ಳಿ. ಯಾಕೆಂದರೆ ಮಲ್ಟಿಪಲ್ ಚಾಯ್ಸಲ್ಲಿ ಮತ್ತು 1 ವರ್ಡ್ ಆನ್ಸರ್ಸಲ್ಲಿ 16 ಮಾರ್ಕ್ಸ್ ಒಳಗಡೆ 2 ಮಾರ್ಕ್ಸ್ ನಿಮಗೆ 1 ವರ್ಡ್ ಆನ್ಸರ್ಸಲ್ಲೇ ಇರ್ತದೆ. ಸೊ ಹಾಗಾಗಿ ಅದಷ್ಟನ್ನು ನೋಡ್ತಾ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಟೋಟಲಿ ಈ ಪಾಠದಿಂದ ಬರೋಂಥ ಅಷ್ಟು ಕ್ವಶನ್ಸ್ ಇಲ್ಲಿದೆ ಮಕ್ಕಳ. ಸೊ ಕಂಪ್ಲೀಟ್ ನೀವು ಈ ಒಂದು PDF ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ PDF ನಿಮಗೆ ಡಿಸ್ಕ್ರಿಪ್ಷನಲ್ಲಿರುತ್ತೆ ಅಥವಾ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಹೋದರೆ ಜಾಯ್ನ್ ಆಗಿದ್ದರೆ ಅಲ್ಲೂ ಸಹ ನಿಮಗೆ ಸಿಗ್ತದೆ. ಹಾಗಾಗಿ ಈ ವಿಡಿಯೋ ಕಂಪ್ಲೀಟಾಗಿ ನೀವು ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.